ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನಾನು ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಪುರಿ ಉಪ್ಪಿಟ್ಟನ್ನು ಮಾಡಿದ್ದೆ. ಹಾಗೆಯೇ ಮೆಂತ್ಯ ಮತ್ತು ಸಬ್ಬಸಿಗೆನ ಹಾಕ್ಬಿಟ್ಟು ಆನ್ರಸ್ಟೈಲ್ ಪಪ್ಪುನ ಮಾಡಿದ್ದೆ. ಹಾಗೆಯೇ ಅವರೆಬೇಳೆದು ಸೀಸನ್ ಅಲ್ವಾ, ಸೊ ಅವರೆಬೇಳೆ ಖಾರನ ಮಾಡಿದ್ದೆ. ಸೊ ಅದನ್ನೆಲ್ಲ ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೆ, ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಮೊದಲಿಗೆ ಕುಕ್ಕರ್ಗೆ ಒಂದು ಜಾಮೂನ್ ಬಟ್ಲಿಗಿಂತಲೂ ಚಿಕ್ಕ ಬಟ್ಲು ಅನಿಸುತ್ತೆ. ಸೊ ಅದರಲ್ಲಿ ಒಂದು ಬಟ್ಲಿನಷ್ಟು ಹೆಸರುಬೇಳೆ, ಒಂದು ಬಟ್ಲಿನಷ್ಟು ಕಡಲೆಬೇಳೆ, ಹಾಗೆಯೇ ಒಂದು ಬಟ್ಲಿನಷ್ಟು ತೊಗರಿಬೇಳೆನ ಹಾಕ್ಬಿಟ್ಟು ತೊಳೆದು ನೀರನ್ನ ಹಾಕ್ಬಿಟ್ಟು ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಬೇಳೆ 3 ವಿಷಲ್ ಆಗೋ ಅಷ್ಟರಲ್ಲಿ ಸೊಪ್ಪನ್ನೆಲ್ಲ ಕಟ್ ಮಾಡಿಕೊಂಡೆ, ಮೆಂತ್ಯ ಮತ್ತು ಸಬ್ಬಸಿಗೆ ಸೊಪ್ಪನ್ನು. ಆನಂತರ ಒಗ್ಗರಣೆಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು 1 ಸ್ಪೂನಷ್ಟು ಸಾಸಿವೆ, ಹಾಗೆಯೇ 1 ಸ್ಪೂನಷ್ಟು ಜೀರಿಗೆ, ಆನಂತರ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಮಿಕ್ಸ್ ಸೊಪ್ಪುಗಳನ್ನೆಲ್ಲ ಹಾಕ್ಬಿಟ್ಟು ಪಪ್ಪು ಮಾಡೋದು ತುಂಬಾ ಚೆನ್ನಾಗಿರುತ್ತೆ, ಸಖತ್ ಫೇಮಸ್ಸು. ಆಂಧ್ರ ಸ್ಟೈಲ್ ಪಪ್ಪು ಅಂತೂ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋಂಥ ಟೊಮೊಟೊನ ಹಾಕಿ, ಟೊಮೊಟೊ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿಟ್ಟಿರೋಂಥ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಸೊಪ್ಪನ್ನೇನು ಕುಕ್ಕರಲ್ಲೇ ಬೇಯಿಸ್ಬೇಕಂತ ಏನಿಲ್ಲ, ಬಾಣಲಿಲಿ ಹಾಕ್ಬಿಟ್ಟು ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಟ್ರೆ ಬೆಂದ್ಕೊಂಡಿರುತ್ತೆ ಸೊಪ್ಪು. ಸೊ ಒಂದು 10 ನಿಮಿಷ ಆದಮೇಲೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಪಪ್ಪು ಅನ್ನದ ಜೊತೆಗೆ ಆಗಲಿ, ನಂತರ ಚಪಾತಿ ರೊಟ್ಟಿ ಜೊತೆಗೆ ಎಲ್ಲ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಆನಂತರ ಸೊಪ್ಪು ಸ್ವಲ್ಪ ಬೆಂದ್ಕೊಂಡ್ಮೇಲೆ ಬೆಂದಿರೋವಂಥ ಬೇಳೆ, ಹಾಗೆಯೇ ಕಾಯಿ, ಹಾಗೆಯೇ ಸಾಂಬಾರು ಪೌಡರು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪೌಡರು, ಇಷ್ಟನ್ನೆಲ್ಲ ಹಾಕಿ ಕುದಿಸ್ಕೊಂಡು ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಆಂಧ್ರ ಸ್ಟೈಲ್ ಪಪ್ಪು ರೆಡಿ ಆಯಿತು. ಟೇಸ್ಟ್ ಅಂತೂ ಆಸಮ್ ಅಂತಲೇ ಹೇಳ್ಬೋದು. ಖಂಡಿತವಾಗಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಮಾರ್ನಿಂಗ್ ಟಿಫನ್ಗೆ ಪುರಿ ಉಪ್ಪಿಟ್ಟನ್ನು ಮಾಡೋಣ ಅಂದ್ಕೊಂಡೆ. ಕಡಿಮೆನೇ ಪುರಿ ಉಪ್ಪಿಟ್ಟೆಲ್ಲ ಮಾಡೋದು, ಬರೀ ಮುರಿ ಈ ಥರದ್ದು ಮಾಡ್ಕೋತಿರ್ತೀನಿ ಪುರಿ ತಂದಾಗ. ತುಂಬಾ ಬಜೆಟ್ ಫ್ರೆಂಡ್ಲಿ, ಬ್ಯಾಚುಲರ್ ಫ್ರೆಂಡ್ಲಿ ಟಿಫನ್ ಅಂತಲೇ ಹೇಳ್ಬೋದು. ಮೊದಲೆಲ್ಲ ಯಾರಾದರೂ ನೆಂಟರುಗಳು ಮನೆಗೆ ಬಂದರು ಅಂತಂದರೆ ಸಡನ್ಲಿ ಮಾಡ್ತಿದ್ದಿದ್ದೆ ಪುರಿ ಉಪ್ಪಿಟ್ಟು. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಪುರಿನ ಹಾಕ್ಕೊಂಡು ನೀರಲ್ಲಿ ಹಾಕಿ ನೆನೆಸ್ಕೊತಾ ಇದ್ದೀನಿ. ತಿಂಡಿ ಮಾಡೋದಕ್ಕೆ ಬರ್ತಿದ್ದವ್ರಿಗೂ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ತಿಂಡಿ ಅಂದರೆ ಪುರಿ ಉಪ್ಪಿಟ್ಟು ಅಂತಲೇ ಹೇಳ್ಬೋದು. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ನೀರಲ್ಲಿ ಹಾಕ್ಬಿಟ್ಟು ನೀಟಾಗಿ ನೆನೆಸ್ಕೋಬೇಕು. ಒಂದು 5 ನಿಮಿಷ ಪುರಿ ಎಲ್ಲ ನೀಟಾಗಿ ನೆಂದ್ಕೊಂಡ್ಮೇಲೆ ಈ ರೀತಿ ನೀರನ್ನೆಲ್ಲ ಹಿಂಡಿಬಿಟ್ಟು ಒಂದು ಪ್ಲೇಟಿಗೆ ತೆಕ್ಕೋಬೇಕು. ಯಾಕೆಂದರೆ ಅವಾಗ ತಾನೇ ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಮೆತ್ತಗಾಗಿ ಹೋಗ್ಬಿಡುತ್ತೆ. ಬಟ್ ಈ ರೀತಿ ನೀರನ್ನೆಲ್ಲ ಹಿಂಡಿ ಪ್ಲೇಟ್ಗೆ ಹಾಕಿ ಆಮೇಲೆ ತಿಂಡಿ ಒಗ್ಗರಣೆ ಮಾಡಿ ಹಾಕ್ಕೊಂಡ್ರೆ ಉಡಿಯಾಗಿ ಚೆನ್ನಾಗಿಯೇ ಬರುತ್ತೆ ಪುರಿ ಉಪ್ಪಿಟ್ಟು. ಸೊ ಹಾಗಾಗಿ ಒಂದು 5 ನಿಮಿಷ ಆದಮೇಲೆ ಪುರಿನೆಲ್ಲ ಹಿಂಡಿಬಿಟ್ಟು ಒಂದು ಪ್ಲೇಟ್ಗೆ ತೆಕ್ಕೋತಾ ಇದ್ದೀನಿ. ಸೊ ಇಷ್ಟರಲ್ಲೇ ಗೊತ್ತಾಗುತ್ತೆ ಅಳತೆ ಎಷ್ಟು ಜನಕ್ಕೆ ತಿಂಡಿ ಆಗುತ್ತೆ ಅಂತ ಅಂದ್ಬಿಟ್ಟು. ಮಾರ್ನಿಂಗ್ ಟೈಮ್ ಟಿಫನ್ ಏನಾದರೂ ಲೇಟ್ ಆಯಿತು ಅಂತಂದರೆ ಈಸಿಯಾಗಿ ಬೇಗನೆ ಮಾಡ್ಕೋಬಹುದು. ಆನಂತರ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಕೊಂಡು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕಿ ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಕಡಲೆ ಬೀಜ ಎಲ್ಲ ಫ್ರೈ ಆದಮೇಲೆ ಕಡಲೆಬೇಳೆ, ಹಾಗೆಯೇ ಉದ್ದಿನಬೇಳೆ, ಹಾಗೆಯೇ ಸಾಸಿವೆ, ಜೀರಿಗೆ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಪುರಿ ಉಪ್ಪಿಟ್ಟು ಅಂದರೆ ತುಂಬಾ ಮೆಮೊರೀಸ್ ಇದೆ ಇದ್ರ ಜೊತೆಗೆ. ಮೊದಲೆಲ್ಲ ನಾವು ಸ್ಕೂಲಿಗೆ ಹೋಗುವಾಗ ಲಂಚ್ ಬಾಕ್ಸು ಮಧ್ಯಾಹ್ನ ಟೈಮು ಬಾಕ್ಸ್ ಹಾಕ್ತಾಯಿದ್ರು. ಇವಾಗಂತೂ ನಮ್ಮ ಮಕ್ಕಳಿಗೆ ಥರಾಂಥರ ತಿಂಡಿಗಳನ್ನ ಮಾಡಿಕೊಡ್ತೀವಿ. ಬಟ್ ನಮ್ಮ ಅಮ್ಮದಿರಿಗೆ ಅಷ್ಟೊಂದು ತಿಂಡಿಗಳೆಲ್ಲ ಮಾಡೋದು ಗೊತ್ತಿರಲಿಲ್ಲಲ್ವ. ಸೊ ಹಾಗಾಗಿ ಮನೇಲಿ ರೊಟ್ಟಿ ಈ ಥರದ್ದು ಏನಾದರೂ ಮಾಡಿದಾಗ ಈ ರೀತಿ ಆರಾಮ್ಸೆ ತಿಂಡಿಗೆ ಮಧ್ಯಾಹ್ನದ ಊಟಕ್ಕೆ ಅಂದ್ಬಿಟ್ಟು ಈ ಪುರಿ ಉಪ್ಪಿಟ್ಟನ್ನು ಈಸಿಯಾಗಿ ಮಾಡಿಕೊಟ್ಬಿಡೋರು. ಈ ಲೇಡೀಸ್ಗಂತೂ ತುಂಬಾ ಫ್ರೆಂಡ್ಲಿ ಆಗಿರುವಂಥ ಟಿಫನ್ ಅಂತಲೇ ಹೇಳ್ಬೋದು. ಎಮರ್ಜೆನ್ಸಿ ಟೈಮಲ್ಲಿ ಮನೆಗೆ ಸಡನ್ಲಿ ನೆಂಟರುಗಳು ಬಂದಾಗ ಮನೇಲಿ ಪುರಿ ಅಂತೂ ಇದ್ದೇ ಇರೋದು. ಸೊ ತಿಂಡಿನ ಮಾಡಿಕೊಟ್ಬಿಟ್ಟವರು. ಉತ್ತರ ಕರ್ನಾಟಕ ಸೈಡಂತೂ ಇದು ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಮಂಡಕ್ಕಿ ಉಸ್ಲಿ ಅಂತಂದರೆ ಇದೇನೇ ದೊಡ್ಡ ತಿಂಡಿ ಅನ್ನೋ ಥರ ಮಾಡ್ತಾರೆ. ಮಂಡಕ್ಕಿ ಉಸ್ಲಿನ ಮಾಡಿಬಿಟ್ಟು ಅದ್ರ ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿನ ಮಾಡ್ತಾರೆ. ಸೊ ಮನೇಲಿ ಇವಾಗೂ ಸಹಿತ ಯಾರಾದರೂ ಗೆಸ್ಟ್ ಬಂದರು ಅಂತಂದರೆ ಅವ್ರು ಮಾಡೋದೇ ಮಂಡಕ್ಕಿ ಉಸ್ಲಿ ಮತ್ತು
ಮೆಣಸಿನ್ಕಾಯಿ ಬಜ್ಜಿನೇ. ನಿಜವಾಗ್ಲೂ ಅಲ್ಲಿನ ಟೇಸ್ಟೇ ಬೇರೆ ಥರ ಇರುತ್ತೆ, ಇಲ್ಲಿನ ಪುರಿ ಟೇಸ್ಟೇ ಬೇರೆ ಥರ. ಬಟ್ ಉತ್ತರ ಕರ್ನಾಟಕ ಸೈಡ್ ಪುರಿ ಟೇಸ್ಟೇ ಬೇರೆ ಥರ ಇರುತ್ತೆ. ದಾವಣಗೆರೆ ಸೈಡೆಲ್ಲ ಹೋಗ್ಬಿಟ್ರೆ ಈ ಪುರಿ ಉಪ್ಪಿಟ್ಟು ಅಂದರೆ ಮಂಡಕ್ಕಿ ಉಸ್ಲಿ ತಿನ್ನೋದೇ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ, ಟೇಸ್ಟು ಅಷ್ಟೇ ಅಷ್ಟು ಚೆನ್ನಾಗಿರುತ್ತೆ. ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನೆನೆಸಿಟ್ಟಿದ್ದಂಥ ಪುರಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಕಾಯಿ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಕಾಯಿ ಹಾಕಲಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ. ಕೊನೆಗೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊಂಡೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿಯೇ ಬಂದಿತ್ತು. ಸೊ ಇವಾಗಂತೂ ಅವರೆಕಾಳು ಸೀಸನ್ ಅಲ್ವಾ, ಸೊ ಯಾರ ಮನೇಲಿ ಅವರೆಕಾಳು ಖಾರನ ಮಾಡದೇ ಇಲ್ದಂಥ ಮನೆಗಳೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ನಾನು ಅಷ್ಟೇ, ಅವರೆಕಾಳು ಚೆನ್ನಾಗಿತ್ತು ಅವರೆಕಾಯಿ, ಹಾಗಾಗಿ ಕಾಳನ್ನೆಲ್ಲ ಬಿಡಿಸಿಟ್ಕೊಂಡು ಅವರೆಕಾಳು ಖಾರನ ಮಾಡೋಣ ಅಂದ್ಕೊಂಡೆ. ಕೆಲವೊಂದು ಸಾರಿ ಅವರೆಕಾಳು ತುಂಬಾ ಚಿಕ್ಕ ಚಿಕ್ಕದಾಗಿ ಕಾಳು ಬಂದಿರುತ್ತೆ, ಸೊ ಅವುಗಳಲ್ಲಿ ಮಾಡೋಕ್ಕಾಗಲ್ಲ. ಈ ಸಲ ತಂದಿದ್ದ ಕಾಳಂತೂ ತುಂಬಾ ಚೆನ್ನಾಗಿದ್ದು, ಸೊ ಅವರೆಕಾಳಿಂದು ಖಾರ ಮಾಡ್ಕೊಳ್ಳೋಣ, ಖಾರ ಮಿಕ್ಸ್ಚರು ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಹಿಂದಿನ ದಿನವೇ ಕಾಳನ್ನ ಬಿಡಿಸ್ಬಿಟ್ಟು ನೀರಲ್ಲಿ ನೆನೆಸಿಟ್ಟಿದ್ದೆ. ಸೊ ಈಗ ಅದ್ರದ್ದು ಮಿಕ್ಸ್ಚರ್ ಮಾಡೋಣ ಅಂತಂದ್ಬಿಟ್ಟು ಕಾಳನ್ನೆಲ್ಲ ಈ ರೀತಿ ಇಸ್ಕಿ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೋತಾ ಇದ್ದೀನಿ. ನಮಗೆ ನೋಡೋದಕ್ಕೆ ಇಷ್ಟೊಂದು ಕಾಳು ಅನಿಸುತ್ತೆ, ಬಟ್ಟು ಫ್ರೈ ಎಲ್ಲ ಎಣ್ಣೆಲಿ ಕರೆದ ಮೇಲೆ ಕಾಳೆಲ್ಲ ಎಷ್ಟು ಕಡಿಮೆ ಆಗುತ್ತೆ ಅಂದರೆ, ಹೆಚ್ಚು ಕಡಿಮೆ ಒಂದು 2 kg ಅಷ್ಟು ಕಾಯಿನ ಬಿಡಿಸ್ಕೊಂಡು ಕಾಳನ್ನ ಮಾಡಿಕೊಂಡೆ. ನೋಡಿದ್ರೆ 1 kg ಅಷ್ಟು ಮಿಕ್ಸ್ಚರ್ ರೆಡಿ ಆಯಿತು. ಸೊ ಕಾಟನ್ ಬಟ್ಟೆ ಮೇಲೆ ಹಾಕಿ ತುಂಬ ಹೊತ್ತು ಏನು ಬಿಡಬಾರ್ದು. ಸೊ ಹಾಕ್ಬಿಟ್ಟು ಅಷ್ಟರಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು, ಆನಂತರ ಈ ಮಿಕ್ಸ್ಚರ್ ಜೊತೆಗೆ ಮಿಕ್ಸ್ಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದ್ರಷ್ಟು ಅದು ಕಾಳು ಡ್ರೈ ಆದರೆ ಸಾಕು. ಆನಂತರ ಎಣ್ಣೆ ಕಾದಿತ್ತು, ಸೊ ಹಾಕ್ಕೊಳ್ತಾ ಇದ್ದೀನಿ ಅವರೆಕಾಳನ್ನ. ಅವರೆಕಾಳು ಮಿಕ್ಸ್ಚರ್ ಅಂತಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ, ತುಂಬಾ ಚೆನ್ನಾಗಿಯೇ ಬಂದಿರುತ್ತೆ. ನಮ್ಮ ಮನೇಲಿ ಅವಾಗೆಲ್ಲ ಅಜ್ಜಿ ಎಲ್ಲ ಮಾಡಿಕೊಡೋರು, ಬಟ್ ಆ ಟೇಸ್ಟ್ ಇವತ್ತಿಗೂ ನನಗೆ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಇತ್ತೀಚಿಗಂತೂ ಅವರೆಕಾಳಲ್ಲಿ ಮೊದಲೆಲ್ಲ ಆ ಟೇಸ್ಟು, ಆ ಸ್ಮೆಲ್ ಇರೋದೆಲ್ಲ ಅದೆಲ್ಲ ಇಲ್ಲವೇ ಇರೋಲ್ಲ. ಅಷ್ಟು ಅವರೆಕಾಳಿಂದ ಟೇಸ್ಟೇ ಚೇಂಜ್ ಆಗೋಗಿರುತ್ತೆ. ಅದು ಈ ಸಂಕ್ರಾಂತಿ ಕಳೆದ ಮೇಲಂತೂ ಅವರೆಕಾಳಿನ ಗಮಲೇ ಇರೋಲ್ಲ. ಸೊ 2 kg ಅವರೆಕಾಳನ್ನ ಬಿಡಿಸಿದ್ರಲ್ಲಿ 1 kg ಅಷ್ಟು ಮಿಕ್ಸ್ಚರ್ ರೆಡಿ ಆಯಿತು. ಸೊ ಎಲ್ಲ ಕಾಳನ್ನೂ ಹಾಕ್ಬಿಟ್ಟು ಬೇಗನೆ ತೆಗಿಯೋದಲ್ಲ, ಒಂದು 5-10 ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕು. ಕಾಳೆಲ್ಲ ನೆಂದಿರುತ್ತಲ್ವ, ಸೊ ಅದೆಲ್ಲ ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಒಂದು 5-10 ನಿಮಿಷ ನೀಟಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು. ಅದಕ್ಕೇ ಕಾಳನ್ನ ಸ್ವಲ್ಪ ದಪ್ಪ ಕಾಳನ್ನ ತಗೋಬೇಕು. ತೆಳ್ಳನೆ ಕಾಳು ಹಾಕ್ಬಿಟ್ರೆ ಬೇಗನೆ ಕಪ್ಪಾಗ್ಬಿಡ್ತವೆ. ಸೊ ಸ್ವಲ್ಪ ದಪ್ಪ ಕಾಳು ಹಾಕ್ಬಿಟ್ರೆ ನೀಟಾಗಿ ಚೆನ್ನಾಗಿಯೇ ಬರುತ್ತೆ. ಸೊ ಫ್ರೈ ಎಲ್ಲ ಆದಮೇಲೆ ಎಣ್ಣೆಯಿಂದ ತೆಗೆದು ಆನಂತರ ಒಂದು ಪಾವ್ನಷ್ಟು ಕಡಲೆ ಬೀಜನೇ ಹಾಕ್ಕೋತಾ ಇದ್ದೀನಿ. ಏಕೆಂದರೆ ಬೇಳೆನೂ ಜಾಸ್ತಿ ಇತ್ತಲ್ವ, ಸೊ ಅದಕ್ಕೆ ಸಮ ಪ್ರಮಾಣ ಇಲ್ಲ ಅಂತಂದ್ರೂ ಅದಕ್ಕೆ ಸೂಟ್ ಆಗೋವಷ್ಟು ಕಡಲೆ ಬೀಜ, ಕಡಲೆ ಎಲ್ಲದನ್ನು ಹಾಕಲೇಬೇಕು. ಹಾಗಾಗಿ ಒಂದು ಪಾವ್ನಷ್ಟು ಕಡಲೆ ಬೀಜ, ಒಂದು ಪಾವ್ನಷ್ಟು ಕಡಲೆಯನ್ನು ಬೇಗನೆ ಫ್ರೈ ಆಗಿಬಿಡುತ್ತೆ. ಸೊ ಜಾಸ್ತಿ ಹೊತ್ತು ಬಿಡಲೂಬಾರ್ದು, ಬೇಗನೆ ಕಪ್ಪಾಗುತ್ತೆ. ಸೊ ಕಡಿಮೆ ಊರಿನಲ್ಲೇ ಕಡಲೆನ ಫ್ರೈ ಮಾಡ್ಕೋಬೇಕು. ಕಡಲೆ ಸ್ವಲ್ಪ ಕಲರ್ ಚೇಂಜ್ ಆಗೋ ಅಷ್ಟರಲ್ಲಿ ಮತ್ತು ಕಡಲೆನೆಲ್ಲ ತೆಗೆದ್ಬಿಟ್ಟು ಕಡಲೆ ಬೀಜ ಎಷ್ಟು ಹಾಕಿದ್ದೀನಿ ಅಷ್ಟೇ ಅವಲಕ್ಕಿನ ತಗೊಂಡಿದ್ದೀನಿ. ಸೊ ಅವಲಕ್ಕಿನ ಹಾಕ್ಬಿಟ್ಟು ಅದನ್ನು ಅಷ್ಟೇ ಬೇಗನೆ ತೆಗಿಬೇಕು, ಇಲ್ಲಾಂದರೆ ಕಪ್ಪಾಗಿ ಹೋಗ್ಬಿಡುತ್ತೆ. ಸೊ ಅವಲಕ್ಕಿ ಫ್ರೈ ಆದಮೇಲೆ ಸ್ವಲ್ಪ ಕೊಬ್ಬರಿನ ಹಾಕೋಣ ಅಂತಂದ್ಬಿಟ್ಟು ತುಂಬಾ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ ಕೊಬ್ಬರಿ ಅಂತೂ ಎಣ್ಣೆಲಿ ಕರಿಯುವಾಗ ಸ್ವಲ್ಪ ನೋಡ್ಕೊಂಡು ಕರಿಬೇಕು, ಬೇಗನೆ ಕಪ್ಪಾಗಿಬಿಡುತ್ತೆ. ಅದು ಸ್ವಲ್ಪ ದಪ್ಪ ಇದ್ದರೆ ಏನು ಅನಿಸಲ್ಲ, ಬಟ್ ತುಂಬಾ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ವಿ ಅಂದರೆ ಬೇಗನೆ ಕಪ್ಪಾಗಿಬಿಡುತ್ತೆ. ಸೊ ಸ್ಟವ್ನ ಆಫ್ ಮಾಡಿಕೊಂಡೇ ಫ್ರೈ ಮಾಡ್ಕೊಳ್ಳೋದು ಬೆಟರು, ಅವಲಕ್ಕಿ ಮತ್ತು ಕೊಬ್ಬರಿ ಎಲ್ಲದನ್ನು. ಅವಲಕ್ಕಿ ತೆಗೆದಾದ್ಮೇಲೆ ಕೊಬ್ಬರಿ, ಹಾಗೆಯೇ ಬೆಳ್ಳುಳ್ಳಿ, ಕರಿಬೇವು, ಕೆಂಪು ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಎಲ್ಲದನ್ನು ಒಂದು ಪಾತ್ರೆಗೆ ಹಾಕಿ ಫುಲ್ಲೆಲ್ಲ ತಣ್ಣಗಾದ್ಮೇಲೆ ಉಪ್ಪು ಖಾರನ ಹಾಕ್ಕೋಬೇಕು. ಬಿಸಿ ಇದ್ದಾಗ ಅದು ಮುಟ್ಟಿ ಮಿಕ್ಸ್ ಮಾಡೋದಕ್ಕೂ ಆಗಲ್ಲ. ಸೊ ಎಲ್ಲದನ್ನು ಹಾಕಿ ಒಂದು 5 ನಿಮಿಷ ತಣ್ಣಗಾದ್ಮೇಲೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ,
ಒಂದು ಚಿಟಿಕೆಯಷ್ಟು ಅರಿಶಿಣ, ಹಾಗೆಯೇ ಫ್ರೈ ಮಾಡಿದ್ದಂಥ ಬೆಳ್ಳುಳ್ಳಿ, ಕೆಂಪು ಮೆಣಸಿನ್ಕಾಯಿ, ಕರಿಬೇವನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದೆ. ಸೊ ಒಂದು ತಿಂಗಳಾದ್ರೂ ಸ್ವಲ್ಪನೂ ಹಾಳಾಗಿರಲಿಲ್ಲ, ಅಷ್ಟು ಚೆನ್ನಾಗಿ ಅಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಖಂಡಿತವಾಗಿಯೂ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ನನ್ನ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.